ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನೀವು ದಿನನಿತ್ಯ ಉಪಯೋಗಿಸುವಂತಹ ಸಣ್ಣ ಪುಟ್ಟ ಇಂಗ್ಲಿಷ್ ವಾಕ್ಯಗಳನ್ನು ಕಲಿತೀರಿ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡಬಹುದು. ನಿಮಗೆ ಈ ರೀತಿಯ ವಿಡಿಯೋಸ್ ಇನ್ನೂ ಹೆಚ್ಚು ಬೇಕು ಅಂತಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಇವಾಗ ವಿಡಿಯೋವನ್ನು ಶುರು ಮಾಡೋಣ. ಕಾಮ್ ಡೌನ್. ಕಾಮ್ ಡೌನ್ ಅಂದರೆ ಶಾಂತವಾಗು. ನಿಮ್ಮ ಫ್ರೆಂಡ್ ತುಂಬ ಕೋಪದಲ್ಲಿದ್ದಾರೆ, ಸಿಕ್ಕಾಪಟ್ಟೆ ಕೋಪದಲ್ಲಿದ್ದಾರೆ. ಅವಾಗ ನೀವು ಹೇಳ್ತೀರಾ ಕಾಮ್ ಡೌನ್, ಶಾಂತವಾಗು. ಅಥವಾ ಅವರು ತೀರಾ ಅಪ್ಸೆಟ್ ಆಗಿದ್ದಾರೆ, ತುಂಬ ಅಳ್ತಿದ್ದಾರೆ, ಆವಾಗ ಕೂಡ ನೀವು ಹೇಳ್ಬೋದು ಕಾಮ್ ಡೌನ್, ಶಾಂತವಾಗು ಅಂತ ನೀವು ಹೇಳ್ಬೋದು. ಕ್ಯಾನ್ ಐ ಹ್ಯಾವ್ ಅ ಲುಕ್. ಕ್ಯಾನ್ ಐ ಹ್ಯಾವ್ ಅ ಲುಕ್, ನಾನು ನೋಡಬಹುದೇ. ನಿಮ್ಮ ಫ್ರೆಂಡ್ ಹೊಸದು ಫೋನ್ ತಗೊಂಡಿದ್ದಾರೆ ಅಥವಾ ಹೊಸ ಕಂಪ್ಯೂಟರ್ ತಗೊಂಡಿದ್ದಾರೆ, ನೀವು ಹೇಳ್ತೀರಾ ನಾನು ನೋಡಬಹುದಾ, ಕ್ಯಾನ್ ಐ ಹ್ಯಾವ್ ಅ ಲುಕ್. ಹೌ ಮಚ್ ಈಸ್ ಇಟ್. ಹೌ ಮಚ್ ಈಸ್ ಇಟ್, ಇದರ ಬೆಲೆ ಎಷ್ಟು. ನೀವು ಮಾರ್ಕೆಟಿಗೆ ಹೋಗ್ತೀರಾ ಏನೋ ತಗೊಳ್ಳೋದಿಕ್ಕೆ ಅಂತ, ನೀವು ಶಾಪಿನ ಪರ್ಸನ್ ಹತ್ರ ಕೇಳ್ತೀರಾ ಹೌ ಮಚ್ ಈಸ್ ಇಟ್. ಯು ಲುಕ್ ಹ್ಯಾಪಿ. ಯು ಲುಕ್ ಹ್ಯಾಪಿ, ನೀನು ಸಂತೋಷದಲ್ಲಿರುವಂತೆ ಕಾಣಿಸ್ತಿದೀಯಾ. ಫೊಗೆಟ್ ಇಟ್. ಫೊಗೆಟ್ ಇಟ್, ಮರೆತು ಬಿಡು. ಈಗ ನಿಮ್ಮ ಅಕ್ಕ ಅಥವಾ ತಂಗಿ ತುಂಬ ಒಂದು ವಿಷಯದ ಬಗ್ಗೆ ಅಪ್ಸೆಟ್ ಆಗಿದ್ದಾರೆ, ಆಯಿತಾ. ಹೇಳಿದ್ದನ್ನೇ ಹೇಳ್ತಿರ್ತಾರೆ, ಹಾಗಾಯಿತು ಹಾಗಾಯಿತು, ಯಾಕೆಂದರೆ ಅವರು ಅದ್ರ ಬಗ್ಗೆ ಅಪ್ಸೆಟ್ ಆಗಿದ್ದಾರೆ. ಅವಾಗ ನೀವು ಹೇಳ್ತೀರಾ ಫೊಗೆಟ್ ಇಟ್, ಮರೆತು ಬಿಡು, ಅದನ್ನೇ ಪದೇ ಪದೇ ಹೇಳಬೇಡ, ಮರೆತು ಬಿಡು ಅದನ್ನು, ಫೊಗೆಟ್ ಇಟ್. ಅಥವಾ ನೀವು ಹೇಳ್ಬೋದು ಜಸ್ಟ್ ಲೀವ್ ಇಟ್, ಅದನ್ನು ಬಿಟ್ಬಿಡು, ಜಸ್ಟ್ ಲೀವ್ ಇಟ್. ಇಟ್ ಹ್ಯಾಪನ್ಸ್. ಇಟ್ ಹ್ಯಾಪನ್ಸ್, ಹಾಗೆ ಆಗುತ್ತೆ. ಈಗ ಮನೆಯಲ್ಲಿ ನಿಮ್ಮ ಮಗು ಆಡ್ತಾ ಇರಬೇಕಾದ್ರೆ ಅಕಸ್ಮಾತಾಗಿ ನೆಲದ ಮೇಲೆ ಏನು ಚೆಲ್ತಾರೆ, ಅಕಸ್ಮಾತಾಗಿ ಆಗಿದ್ದು, ಅವರೇನು ಬೇಕು ಅಂತ ಮಾಡಿರೋದಿಲ್ಲ. ಅವಾಗ ಅವ್ರು ಬೇಸರ ಪಟ್ಕೊಳ್ತಾರೆ, ನನ್ನಿಂದಾಗಿ ಎಲ್ಲ ಚೆಲ್ತು, ನೆಲದ ಮೇಲೆಲ್ಲ ಚೆಲ್ತು ಅಂತ ಅವ್ರು ಬೇಸರ ಪಟ್ಕೊಳ್ತಾರೆ. ಅವಾಗ ನೀವು ಹೇಳ್ತೀರಾ ಇಟ್ ಹ್ಯಾಪನ್ಸ್, ಅಕಸ್ಮಾತಾಗಿ ಆಗಿದ್ದಲ್ವಾ, ಇಟ್ ಹ್ಯಾಪನ್ಸ್ ಅಂತ ಅವರಿಗೆ ಸಮಾಧಾನ ಹೇಳ್ತೀರಾ ನೀವು. ಹಾಗಾಗಿ ಅಕಸ್ಮಾತಾಗಿ ಆದಂಥ ಏನಾದರೂ ಮಿಸ್ಟೇಕ್ ಇದ್ದರೆ ಅದಕ್ಕೆ ನೀವು ಹೇಳ್ತೀರಾ ಬೇಸರ ಪಟ್ಕೊಳ್ಬೇಡ, ಆ ಥರ ಆಗುತ್ತೆ, ಇಟ್ ಹ್ಯಾಪನ್ಸ್. ಇಟ್ ಹರ್ಟ್ಸ್. ಇಟ್ ಹರ್ಟ್ಸ್, ನೋವಾಗುತ್ತೆ. ನಿಮ್ಮ ಬಗ್ಗೆ ಯಾರಾದರೂ ನೆಗೆಟಿವ್ ಆಗಿ ಮಾತನಾಡಿದ್ರೆ, ಕೆಟ್ಟದಾಗಿ ಮಾತನಾಡಿದ್ರೆ ನೀವು ಹೇಳ್ತೀರಾ ಅವ್ರ ಹತ್ರ ಆ ಥರ ಮಾತನಾಡಬೇಡಿ, ಇಟ್ ಹರ್ಟ್ಸ್. ಅಥವಾ ನೀವು ಹೇಳ್ಬೋದು ದಟ್ಸ್ ನಾಟ್ ರೈಟ್. ದಟ್ಸ್ ನಾಟ್ ರೈಟ್, ಅದು ಸರಿಯಲ್ಲ. ನಿಮ್ಮ ಬಗ್ಗೆ ಒಬ್ಬರು ತಪ್ಪು ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ, ಆಯಿತಾ. ಅವಾಗ ನೀವು ಹೇಳ್ತೀರಾ ಅದು ಆ ಥರ ಅಲ್ಲ, ದ್ಯಾಟ್ಸ್ ನಾಟ್ ರೈಟ್ ಅಂತ ನೀವು ಹೇಳ್ಬಹುದು. ಇದಲ್ಲದೇನೆ ಇನ್ನೊಂದು ಸಂದರ್ಭದಲ್ಲಿ ನೀವು ದ್ಯಾಟ್ಸ್ ನಾಟ್ ರೈಟನ್ನು ಉಪಯೋಗಿಸ್ಬೋದು. ಈಗ ಒಬ್ಬರು ತಪ್ಪು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸ್ತಾ ಇದೆ, ಅವರು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ. ಅವಾಗ ನೀವು ಹೇಳ್ತೀರಾ ದ್ಯಾಟ್ಸ್ ನಾಟ್ ರೈಟ್, ಅದು ಸರಿಯಲ್ಲ ಅಂತ ನೀವು ಹೇಳ್ಬೋದು. ಲೆಟ್ ಮೀ ಡ್ರೈವ್. ಲೆಟ್ ಮೀ ಡ್ರೈವ್ ಅಂದರೆ ನಾನು ಡ್ರೈವ್ ಮಾಡ್ತೇನೆ, ನನ್ನನ್ನು ಡ್ರೈವ್ ಮಾಡಲು ಬಿಡು ಅಂತ ನೀವು ಹೇಳ್ತೀರ. ಚಿಯರ್ ಅಪ್. ಚಿಯರ್ ಅಪ್ ಅಂದರೆ ನಗು, ಖುಷಿಯಲ್ಲಿರು, ಸಂತೋಷದಲ್ಲಿರು ಅಂತ ನೀವು ಒಬ್ಬರ ಹತ್ರ ಹೇಳ್ತೀರ. ಈಗ ನಿಮ್ಮ ತಮ್ಮ ತುಂಬ ಅಪ್ಸೆಟ್ ಆಗಿದ್ದಾರೆ, ಎಕ್ಸಾಮ್ ಚೆನ್ನಾಗಾಗಿಲ್ಲ ಅಂತ ತುಂಬ ಅಪ್ಸೆಟ್ ಆಗಿದ್ದಾರೆ, ತುಂಬ ಬೇಸರದಲ್ಲಿದ್ದಾರೆ. ಅವಾಗ ನೀವು ಹೇಳ್ತೀರ ಚಿಯರ್ ಅಪ್, ಸ್ಮೈಲ್ ಮಾಡು, ಖುಷಿಯಲ್ಲಿರು, ಉಲ್ಲಾಸದಲ್ಲಿರು ಅಂತ ನೀವು ಅವರಿಗೆ ಹುರಿದುಂಬಿಸ್ತೀರ, ಆಯಿತಾ, ಅವರಿಗೆ ಪ್ರೋತ್ಸಾಹ ಕೊಡ್ತೀರ, ಚಿಯರ್ ಅಪ್. ಡೋಂಟ್ ಡಿಸ್ಟರ್ಬ್ ಮೀ. ಡೋಂಟ್ ಡಿಸ್ಟರ್ಬ್ ಮೀ, ನನಗೆ ತೊಂದರೆ ಕೊಡಬೇಡ. ಯು ಡಿಸರ್ವ್ ಇಟ್. ಯು ಡಿಸರ್ವ್ ಇಟ್, ನೀನು ಅದಕ್ಕೆ ಅರ್ಹನಾದವನು. ಈಗ ನಿಮ್ಮ ಅಣ್ಣನಿಗೆ ಒಂದು ಒಳ್ಳೆಯ ಕೆಲಸ ಸಿಕ್ತು, ಒಳ್ಳೆಯ ಜಾಬ್ ಸಿಕ್ತು. ಅವಾಗ ನೀವು ಹೇಳ್ತೀರಾ ಯು ಡಿಸರ್ವ್ ಇಟ್,
ನೀನು ಅದಕ್ಕೆ ಅರ್ಹನಾದವನು, ನಿನಗೆ ಅದು ಸಿಗಬೇಕಾದ್ದೆ ಅಷ್ಟೊಳ್ಳೆ ಕೆಲಸ, ನಿನಗಷ್ಟು ಯೋಗ್ಯತೆ ಇದೆ, ನೀನು ಅದಕ್ಕೆ ಅರ್ಹನಾದವನು, ಯು ಡಿಸರ್ವ್ ಇಟ್ ಅಂತ ನೀವು ಹೇಳ್ತೀರ. ಗೆಸ್ ವಾಟ್, ಗೆಸ್ ವಾಟ್, ಊಹೆ ಮಾಡು. ನೀವೇನೋ ಒಂದು ಆಶ್ಚರ್ಯಕರ ವಿಷಯವನ್ನು ಹೇಳೋದಕ್ಕೆ ಹೊರಟಿದ್ದೀರಾ, ಅವಾಗ ನೀವು ಹೇಳ್ತೀರಾ ಗೆಸ್ ವಾಟ್ ಅಂತ ಹೇಳಿಬಿಟ್ಟು ನೀವು ಶುರು ಮಾಡ್ತೀರಾ. ಐ ಕಾಂಟ್ ಹೆಲ್ಪ್ ಇಟ್, ಐ ಕಾಂಟ್ ಹೆಲ್ಪ್ ಇಟ್, ನನಗೇನು ಮಾಡಲು ಸಾಧ್ಯವಿಲ್ಲ. ಕೆಲವೊಂದು ಸಿಚುವೇಶನಲ್ಲಿ, ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಏನು ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ, ನೀವು ಹೆಲ್ಪ್ಲೆಸ್, ನೀವು ಅಸಹಾಯಕರಾಗಿರ್ತೀರ, ಅವಾಗ ನೀವು ಹೇಳ್ತೀರಾ ಐ ಕಾಂಟ್ ಹೆಲ್ಪ್ ಇಟ್. ಐ ಪ್ರಾಮಿಸ್, ಐ ಪ್ರಾಮಿಸ್, ನಾನು ಭರವಸೆ ಕೊಡ್ತೇನೆ. ನಿಮ್ಮ ಫ್ರೆಂಡ್ ನಿಮ್ಮ ಹತ್ರ ಏನೋ ಒಂದು ಸೀಕ್ರೆಟ್ ಹೇಳ್ತಾರೆ, ನಂತರ ಹೇಳ್ತಾರೆ ಯಾರಿಗೂ ಹೇಳಬೇಡ, ಪ್ಲೀಸ್ ಪ್ರಾಮಿಸ್ ಮೀ ಅಂತ ಹೇಳ್ತಾರೆ, ಅವಾಗ ನೀವು ಹೇಳ್ತೀರಾ ಐ ಪ್ರಾಮಿಸ್. ನಾಟ್ ಬ್ಯಾಡ್, ನಾಟ್ ಬ್ಯಾಡ್ ಅಂದರೆ ಪರವಾಗಿಲ್ಲ. ನಿಮ್ಮ ಹತ್ರ ಕೇಳ್ತಾರೆ ಎಕ್ಸಾಮ್ ಹೇಗಾಯಿತು, ನೀವು ಹೇಳ್ತೀರಾ ಪರವಾಗಿಲ್ಲ, ನಾಟ್ ಬ್ಯಾಡ್. ವಿಚ್ ಒನ್, ವಿಚ್ ಒನ್ ಅಂದರೆ ಯಾವುದು. ವೇಟ್ ಹಿಯರ್, ವೇಟ್ ಹಿಯರ್ ಅಂದರೆ ಇಲ್ಲಿ ವೇಟ್ ಮಾಡು. ಬಿ ರೆಡಿ, ಬಿ ರೆಡಿ, ತಯಾರಾಗಿರು. ನೋಡಿ, ತಯಾರಾಗೋದು ಅಂದರೆ ಎಲ್ಲಾದರೂ ಹೊರಗಡೆ ಹೋಗೋದಕ್ಕೆ ತಯಾರಾಗೋದು, ರೆಡಿ ಆಗೋದು, ಅದೊಂದು ಅರ್ಥ. ಇಲ್ಲಾಂದರೆ ಏನೋ ಒಂದು ಸಂದರ್ಭಕ್ಕೆ ನೀವು ತಯಾರಾಗೋದು, ಅಥವಾ ಏನಾದ್ರು ಎಕ್ಸಾಮಿಗೆ ನೀವು ರೆಡಿ ಆಗೋದು, ಅಥವಾ ಏನಾದ್ರು ಇಂಟರ್ವ್ಯೂ ಇದೆ ನಿಮಗೆ, ಆವಾಗ ಕೂಡ ನಿಮ್ಗೆ ಹೇಳ್ಬೋದು ಬಿ ರೆಡಿ, ಇದನ್ನು ಉಪಯೋಗಿಸ್ಬೋದು. ಐ ಹೋಪ್ ಸೋ, ಐ ಹೋಪ್ ಸೋ, ನಾನು ಹಾಗೆ ಆಶಿಸ್ತೇನೆ. ನಿಮ್ಮ ಅಮ್ಮ ಹೇಳ್ತಾರೆ ಮನೆಯಲ್ಲಿ ಎಲ್ಲ ಸರಿಯಾದರೆ ಸಾಕು, ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆದರೆ ಸಾಕು, ಎಲ್ಲ ಕಷ್ಟಗಳು ದೂರ ಆದರೆ ಸಾಕು ಅಂತ ನಿಮ್ಮ ಅಮ್ಮ ಹೇಳ್ತಾರೆ, ಅವಾಗ ನೀವು ಹೇಳ್ತೀರ ಐ ಹೋಪ್ ಸೋ, ನಾನು ಹಾಗೆ ಆಶಿಸ್ತೇನೆ, ಎಲ್ಲ ಹಾಗಾದರೆ ಸಾಕು. ಗಾಟ್ ಇಟ್, ಗಾಟ್ ಇಟ್, ನನಗೆ ಅರ್ಥವಾಯಿತು. ಆರ್ ಯು ಬ್ಯುಸಿ, ಆರ್ ಯು ಬ್ಯುಸಿ, ನೀನು ಬ್ಯುಸಿ ಇದ್ದೀಯಾ. ಹ್ಯಾವ್ ಫನ್, ಎಂಜಾಯ್ ಅಂದ್ರೇನು, ಮಜಾ ಮಾಡು. ಹ್ಯಾವ್ ಫನ್, ಎಂಜಾಯ್. ಈಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲೋ ಟ್ರಿಪ್ ಹೋಗ್ತಾ ಇದ್ದಾರೆ ಆಯಿತಾ, ಅವಾಗ ನೀವು ಹೇಳ್ತೀರಾ ಹ್ಯಾವ್ ಫನ್, ಎಂಜಾಯ್, ಟ್ರಿಪ್ಪನ್ನು ಎಂಜಾಯ್ ಮಾಡಿ, ಮಜಾ ಮಾಡಿ ಅಂತ ನೀವು ಅವರಿಗೆ ಒಂದು ರೀತಿಯಲ್ಲಿ ವಿಶ್ ಮಾಡ್ತೀರಾ. ಗೆಟ್ ವೆಲ್ ಸೂನ್, ಗೆಟ್ ವೆಲ್ ಸೂನ್, ಬೇಗ ಹುಷಾರಾಗು. ಯಾರಾದರೂ ಹುಷಾರಿಲ್ಲ ಅಂದರೆ ನೀವು ಅವ್ರನ್ನ ನೋಡೋದಕ್ಕೆ ಹೋಗಿರ್ತೀರ, ಅವಾಗ ನೀವು ಹೇಳ್ತೀರಾ ಗೆಟ್ ವೆಲ್ ಸೂನ್, ಬೇಗ ಹುಷಾರಾಗು ಅಂತ ಹೇಳ್ತೀರಾ ಅವ್ರಿಗೆ. ಸ್ಟೇ ಆಟ್ ಹೋಮ್, ಸ್ಟೇ ಆಟ್ ಹೋಮ್, ಮನೆಯಲ್ಲೇ ಇರು. ಡೋಂಟ್ ಗೋ ಔಟ್, ಡೋಂಟ್ ಗೋ ಔಟ್, ಹೊರಗೆ ಹೋಗಬೇಡ ಅಥವಾ ಹೊರಗಡೆ ಹೋಗಬೇಡ. ಐ ಹ್ಯಾವ್ ಅ ಕೋಲ್ಡ್, ಐ ಹ್ಯಾವ್ ಅ ಕೋಲ್ಡ್, ನನಗೆ ಶೀತ ಆಗಿದೆ. ಫಿಲ್ ಇನ್ ದ ಫಾರ್ಮ್, ಫಿಲ್ ಇನ್ ದ ಫಾರ್ಮ್ ಅಂದರೆ ಫಾರ್ಮ್ ಭರ್ತಿ ಮಾಡು. ಅಪ್ಲಿಕೇಶನ್ ಫಾರ್ಮ್ ಅಂತೆಲ್ಲ ಇರುತ್ತಲ್ವ, ಅದನ್ನು ಭರ್ತಿ ಮಾಡು, ಫಿಲ್ ಇನ್ ಮಾಡು. ಲೆಟ್ಸ್ ಈಟ್, ಲೆಟ್ಸ್ ಈಟ್ ಅಂದರೆ ಬಾ ಊಟ ಮಾಡೋಣ ಅಥವಾ ತಿಂಡಿ ತಿನ್ನೋಣ, ಯಾವುದಾದ್ರೂ ಓಕೆ, ಏನು ತಿನ್ನೋದಾದರೂ ಸರಿ, ಲೆಟ್ಸ್ ಈಟ್ ಅಂತ ನೀವು ಹೇಳ್ಬೋದು. ತಿಂಡಿ ಇರ್ಬೋದು, ಊಟ ಇರ್ಬೋದು, ಯಾವುದನ್ನಾದರೂ ನೀವು ಹೇಳ್ಬೋದು ಲೆಟ್ಸ್ ಈಟ್. ಹೆಲ್ಪ್ ಮೀ, ಹೆಲ್ಪ್ ಮೀ, ಸಹಾಯ ಮಾಡು, ನನಗೆ ಸಹಾಯ ಮಾಡು. ಕೀಪ್ ಟ್ರೈಯಿಂಗ್, ಕೀಪ್ ಟ್ರೈಯಿಂಗ್ ಅಂದರೆ ಪ್ರಯತ್ನ ಮಾಡ್ತಾ ಇರು, ಟ್ರೈ ಮಾಡ್ತಾ ಇರು. ಕಾಲ್ ಹಿಮ್, ಕಾಲ್ ಹಿಮ್, ಅವನಿಗೆ ಕಾಲ್ ಮಾಡು. ಕಮ್ ಸೂನ್, ಕಮ್ ಸೂನ್ ಅಂದರೆ ಬೇಗ ಬಾ. ಇಟ್ಸ್ ಆಬ್ವಿಯಸ್,
ಇಟ್ಸ್ ಆಬ್ವಿಯಸ್ ಅಂದರೆ ಅದು ಸ್ಪಷ್ಟವಾಗಿದೆ. ನಾಟ್ ಅಗೇನ್, ನಾಟ್ ಅಗೇನ್, ಪುನಃನಾ. ಈಗ ನೋಡಿ, ನೀವೊಂದು ವೆಬ್ಸೈಟಲ್ಲಿ ಏನೊಂದು ಅಪ್ಲಿಕೇಶನ್ ಫಿಲ್ ಮಾಡ್ತಾ ಇದ್ದೀರಾ, ಎಲ್ಲ ತುಂಬ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ದೀರಾ ನೀವು. ನಂತರ ನೀವೇನು ಮಾಡ್ತೀರಾ, ಸಬ್ಮಿಟ್ ಅಂತ ಕೊಡುವಷ್ಟು ಹೊತ್ತಿಗೆ ಏನಾಗುತ್ತೆ, ಇಂಟರ್ನೆಟ್ಟೇ ಹೊರಟೋಗುತ್ತೆ. ಆಯಿತಾ, ನೀವು ಅಷ್ಟು ಹೊತ್ತು ಫಿಲ್ ಮಾಡಿದ್ದೆಲ್ಲ ಹೊರಟೋಯ್ತು. ನಂತರ ಪುನಃ ನೀವು ಇಂಟರ್ನೆಟ್ ಸರಿ ಮಾಡಿಕೊಂಡು ಪುನಃ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡ್ತೀರಾ. ಮತ್ತೆ ಸಬ್ಮಿಟ್ ಮಾಡೋಷ್ಟೊತ್ತಿಗೆ ಪುನಃ ಇಂಟರ್ನೆಟ್ ಹೋಯ್ತು. ಅವಾಗ ನೀವು ಹೇಳ್ತೀರಾ ನಾಟ್ ಅಗೇನ್, ಪುನಃನಾ. ನೋಡಿ, ನೀವು ಮತ್ತೆ ಎಲ್ಲವನ್ನು ಫಿಲ್ ಮಾಡಬೇಕು, ಮತ್ತೆ ಎಲ್ಲ ಕೆಲಸವನ್ನು ಮಾಡಬೇಕು. ಅವಾಗ ನೀವು ಹೇಳ್ತೀರಾ ನಾಟ್ ಅಗೇನ್, ಎಲ್ಲ ಮಾಡಬೇಕಲ್ಲೋ ನೀವು. ಅವಾಗ ನೀವು ಒಂಥರ ಬೇಸರದಲ್ಲಿ ಹೇಳ್ತೀರಾ ನಾಟ್ ಅಗೇನ್. ಇಟ್ಸ್ ಟ್ರೂ, ಇಟ್ಸ್ ಟ್ರೂ, ಅದು ಹೌದು, ಅದು ನಿಜ, ಅದು ಸತ್ಯ ಅಂತ ನೀವು ಹೇಳ್ತೀರಾ. ಒಬ್ಬರು ಹೇಳೋದನ್ನು ನೀವು ಒಪ್ಕೊಳ್ಳೋದಾದ್ರೆ, ಅವರ ಅಭಿಪ್ರಾಯಕ್ಕೆ ನೀವು ಒಪ್ಪೋದಾದ್ರೆ ನೀವು ಹೇಳ್ತೀರಾ ಇಟ್ಸ್ ಟ್ರೂ, ಹೌದು. ಯು ಆರ್ ರೈಟ್, ಯು ಆರ್ ರೈಟ್, ನೀನು ಹೇಳಿದ್ದು ಸರಿ. ಆ ಥರ ಕೂಡ ನೀವು ಒಬ್ಬರ ಅಭಿಪ್ರಾಯಕ್ಕೆ ಸಮ್ಮತಿಯನ್ನು ಸೂಚಿಸಬಹುದು. ವಾಟ್ ಡಸ್ ದ್ಯಾಟ್ ಮೀನ್, ವಾಟ್ ಡಸ್ ದ್ಯಾಟ್ ಮೀನ್, ಹಾಗಾದ್ರೆ ಏನು? ಹ್ಯಾಪಿ ಜರ್ನಿ, ಹ್ಯಾಪಿ ಜರ್ನಿ. ಈಗ ನಿಮ್ಮ ಫ್ರೆಂಡ್ ಎಲ್ಲೋ ಹೋಗ್ತಾ ಇದ್ದಾರೆ, ಅವರ ಊರಿಗೆ ಹೋಗ್ತಾ ಇದ್ದಾರೆ, ಅಥವಾ ಎಲ್ಲೋ ದೂರ ಹೋಗ್ತಾ ಇದ್ದಾರೆ, ಬಸ್ನಲ್ಲಿ ಹೋಗ್ತಾ ಇದ್ದಾರೆ, ಇಲ್ಲ ಟ್ರೈನ್ನಲ್ಲಿ ಹೋಗ್ತಾ ಇದ್ದಾರೆ. ಆವಾಗ ನೀವು ಅವರಿಗೆ ವಿಶ್ ಮಾಡ್ತೀರಾ ಹ್ಯಾಪಿ ಜರ್ನಿ. ಜರ್ನಿ ಅಂದ್ರೇನು? ಪಯಣ ಅಂತ ಹೇಳ್ತೀವಿ ನಾವು. ಹ್ಯಾಪಿ ವೀಕೆಂಡ್, ಹ್ಯಾಪಿ ವೀಕೆಂಡ್. ವೀಕೆಂಡ್ ಬರ್ತಾ ಇದ್ದಾಗೆ ನೀವು ಕೆಲಸ ಮುಗಿಸ್ಕೊಂಡು ಹೋಗಬೇಕಾದ್ರೆ ನಿಮ್ಮ ಫ್ರೆಂಡಿಗೆ ಹೇಳ್ತೀರಾ, ನಿಮ್ಮ ಕೊಲೀಗ್ಸ್ಗೆ, ನಿಮ್ಮ ಸಹೋದ್ಯೋಗಿಗಳಿಗೆ ಹೇಳ್ತೀರಾ ಹ್ಯಾಪಿ ವೀಕೆಂಡ್, ವೀಕೆಂಡನ್ನು ಎಂಜಾಯ್ ಮಾಡು. ಹ್ಯಾಪಿ ಆ್ಯನಿವರ್ಸರಿ, ಹ್ಯಾಪಿ ಆ್ಯನಿವರ್ಸರಿ ಅಂದ್ರೇನು? ವಾರ್ಷಿಕೋತ್ಸವದ ಶುಭಾಶಯಗಳು. ಆ್ಯನಿವರ್ಸರಿ ಯಾವುದೇ ಇರ್ಬೋದು, ಮದುವೆ ವಾರ್ಷಿಕೋತ್ಸವ ಇರ್ಬೋದು, ಅಥವಾ ಬೇರೆ ಏನಾದರೂ ಕಂಪನಿದು ವಾರ್ಷಿಕೋತ್ಸವ ಇರ್ಬೋದು, ಯಾವುದೇ ರೀತಿ ಇರ್ಬೋದು. ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ಬರ್ತ್ಡೇ ಅಥವಾ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ, ಏನು? ಹುಟ್ಟುಹಬ್ಬದ ಶುಭಾಶಯಗಳು. ಹ್ಯಾಪಿ ಮ್ಯಾರಿಡ್ ಲೈಫ್, ಹ್ಯಾಪಿ ಮ್ಯಾರಿಡ್ ಲೈಫ್, ವೈವಾಹಿಕ ಜೀವನಕ್ಕೆ ಶುಭ ಹಾರೈಕೆಗಳು. ನಿಮ್ಮ ಫ್ರೆಂಡ್ ಮದುವೆಗೆ ನೀವು ಹೋಗ್ತೀರಾ, ಅವರಿಗೆ ವಿಶ್ ಮಾಡ್ತೀರಾ ಹ್ಯಾಪಿ ಮ್ಯಾರಿಡ್ ಲೈಫ್. ಡೋಂಟ್ ಬಿ ಸಿಲ್ಲಿ, ಡೋಂಟ್ ಬಿ ಸಿಲ್ಲಿ ಅಂದರೆ ಏನು ಅರಿಯದವನ ರೀತಿ ಮಾತನಾಡಬೇಡ, ಪೆದ್ದನ ರೀತಿ ಮಾತನಾಡಬೇಡ ಅಂತ ನೀವು ಹೇಳ್ತೀರಾ. ಡೋಂಟ್ ಬಿ ಸಿಲ್ಲಿ, ಏನು ಗೊತ್ತಿಲ್ಲದೆ ಇರೋನ ರೀತಿ ಮಾತನಾಡೋದು, ಆಯಿತಾ? ಅದನ್ನು ಸಿಲ್ಲಿ ಅಂತ ನಾವು ಹೇಳ್ತೀವಿ. ಹಾಗಾಗಿ ಆ ರೀತಿ ಮಾಡಬೇಡ, ಡೋಂಟ್ ಬಿ ಸಿಲ್ಲಿ ಅಂತ ನೀವು ಹೇಳ್ತೀರಿ. ಇದಿಷ್ಟು ನೀವು ಇವತ್ತಿನ ವಿಡಿಯೋದಲ್ಲಿ ಕಲಿತಾ ಇರುವಂಥ ವಾಕ್ಯಗಳು. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ, ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.